ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಒನ್ಸ್ ಮೋರ್ ಹ್ಯಾಪಿ ಕ್ರಿಸ್ಮಸ್. ನಾನಿವತ್ತು ಲೂಲು ಮಾಲ್ಗೆ ಹೋಗ್ಬೇಕನ್ಸ್ತು. ಅದಕ್ಕೆ ರೆಡಿ ಆಗೋಣ ಅಂತ ನೋಡೋ ಟೈಮ್ ನೋಡ್ರಿ 7 ಕಾಲಾಗಲ್ಲ. ಅದಕ್ಕೆ ಪಟ ಪಟ ಅಂತ ರೆಡಿ ಆಗೋದೆ. ಇವತ್ತು ಹೊಸ ಸ್ಪೆಕ್ಸ್ ಹಾಕೊಂಡು ಹೇಗಿರ್ತೀನಿ ಅಂತ ಹಾಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ತಿದ್ದೆ. ಚೆನ್ನಾಗಿರೋ ಕಮೆಂಟ್ ಮಾಡಿ. ಹಾಗೆ ಹೇಳ್ತಾ ನಮ್ಮ ಅಕ್ಕನ ಜೊತೆ ಗಾಡಿ ತಗೊಂಡು ಹಾಗೆ ನೇರವಾಗಿ ಯಶವಂತಪುರಕ್ಕೆ ಹೊಂಟೆ. ನೋಡ್ರೆ ಬಸ್ ಶಾಲೆ ಬಂದೇ ಬಿಡ್ತು. ಇವತ್ತು ಕಾಲೇಜ್ ನೋಡಿ ಚೂರ್ ಕಣ್ಣಲ್ಲಿ ನೀರ್ ಬಂತು, ಯಾಕಂದ್ರೆ ಕಾಲೇಜ್ ಇನ್ನ ಸ್ಟಾರ್ಟ್ ಆಗಿಲ್ಲ ಅಂತ. ನಮ್ಮ ಅಕ್ಕಂಗೆ ನಂದು ಕಾಲೇಜ್ ಯಾವ್ದು ಅಂತ ನೋಡಿರ್ಲಿಲ್ಲ. ಅದಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೆ, ನೋಡಿ ಅಕ್ಕ ಇದೆ ನಮ್ ಕಾಲೇಜು. ಫೈನಲಿ ನಾವು ಲೂಲು ಮಾಲ್‌ಗೆ ರೀಚ್ ಆಗೇ ಬಿಟ್ಟು, ಆಚೆ ನೋಡಿದ್ರೇನೆ ಇಷ್ಟು ಸಖತ್ತಾಗಿ ಮಾಡವ್ರೇನ್ರಿ. ಇನ್ನು ಒಳಗಡೆ ಹೆಂಗಿರ್ಬೋದು ಅಂತ ಕುತೂಹಲದಿಂದ ಹೋದೆ ಒಳಗಡೆ. ನೋಡಿದ್ರೆ ಫುಲ್ಲು ಲೈಟಿಂಗ್ ಸಖತ್ತಾಗಿ ಮಾಡವ್ರೆ. ಹಾಗೆ ಇನ್ನು ಹೋಗ್ತಾ ಹೋಗ್ತಾ ಇದು ರೆಡ್ ಕಲರ್ ಅಲ್ಲೆಲ್ಲ ಮಾಡಿದ್ರು. ಇದೇನಪ್ಪಾ ಅಂತ ಹೋಗಿ ನೋಡಿದ್ರೆ ಡೆಕೋರೇಟಿವ್ ಕ್ರಿಸ್ಮಸ್‌ಗೆ ಎಲ್ಲ ಮಾಡಿದ್ರು. ಇವ್ರೆ ನಮ್ಮ ಮನೇಲಿ ಸ್ಟೈಲಿಶ್ ಫುಲ್ಲು. ಹಾಗೆ ಇಲ್ಲಿ ನೋಡಿದ್ರೆ ಎಲ್ಲಾ ತರ ಫೋನ್ ಐತೆ. ಐಫೋನ್ ಎಲ್ಲಾ ಲ್ಯಾಪ್‌ಟಾಪ್ ಸಖತ್ತಾಗಿತ್ತು. ಇಲ್ಲಿ ನೋಡಿದ್ರೆ ಯಾವ್ದೋ ಫ್ರೀ ಆಗಿರ್ಬೋದು, ಚಿಕ್ಕ ಮಕ್ಳಿಗೆ ಆಡಿಸ್ತಾವ್ರೆ. ನಮ್ಗೆ ಏನು ಸುಮ್ನೆ ಹೋಗೋದಂತ ನೋಡಿದ್ರೆ ವಿಡಿಯೋ ಗೇಮ್ಸ್ ಎಲ್ಲಾ ತರ ಗೇಮ್ಸ್ ಇತ್ತು. ನಾನ್ ಆಡೋಣ ಅಂತ ಹೋದೆ. ನೋಡಿದ್ರೆ ಅವ್ರು ಸ್ಕ್ಯಾನ್ ಮಾಡಿ ಪೇ ಮಾಡ್ಬೇಕು ಅಂದ್ರು. ಅದಕ್ಕೆ ಸ್ವಲ್ಪ ಸೈಡ್‌ಗೆ ಬಂದ್ಬಿಟ್ಟೆ. ಇದ್ ನೋಡಿದ್ರೆ ಎಲ್ಲ ದೊಡ್ಡವ್ರದ್ದು ಇತ್ತು, ಚಿಕ್ಕವ್ರದ್ದು ಇತ್ತು. ಎಲ್ಲರೂ ಆಡ್ಬೋದು, ಸಖತ್ತಾಗಿತ್ತು. ಹಾಗೆ ಎಲ್ಲ ನೋಡ್ತಾ ಕಣ್ ತುಂಬಿಸ್ಕೊಂಡ್ ಆಚೆ ಬಂದೆ. ನೋಡಿದ್ರೆ ಮಳೆ ಜೋರಾಗಿ ಹುಯ್ತೈತೆ. ಅದಕ್ಕೆ ಬಿಸಿ ಬಿಸಿಯಾಗಿ ಕುಲ್ಚಾ ಮತ್ತೆ ಫ್ರೈಡ್ ರೈಸ್ ತಿನ್ಕೊಂಡು ಅಲ್ಲಿಂದ ನೇರವಾಗಿ ನಾವು ಬಸ್ ಹತ್ಕೊಂಡ್ ಬಂದ್ವು. ಲಾಸ್ಟ್ ಫೈನಲಿ ಇವತ್ತು ನಾನು ಗಾಡಿ ಓಡಿಸ್ಕೊಂಡ್ ಬಂದೆ. ಇವ್ರು ಟ್ಯೂಷನ್ ಮಾಡ್ಬೇಕಾಯ್ತು. ಟ್ಯೂಷನ್ ಮಕ್ಳಿಗೆ ಟ್ಯೂಷನ್ ಮಾಡ್ಕೊಂಡು ಹಾಗೆ ಹೊಟ್ಟೆ ಹಸಿತಿತ್ತು. ಅವಲಕ್ಕಿ ಹಾಕೊಂಡು ತಿನ್ಕೊಂಡ್ ಕೂತಿದ್ದೆ. ನಮ್ಮ ಅಮ್ಮನ ಏನಾರು ಹಾಕೊಡಮ್ಮ ಅಂದ್ರೆ ನಮ್ಮ ಅಮ್ಮ ಹೇಳ್ತಾರೆ, ನಾನು ಒಬ್ಳೆ ಇದೀನಿ ತಿನ್ಬಿಡು ಅಂತಾರೆ. ಎಲ್ಲಾರ ಮನೇಲೂ ಹೇಳ್ತಾರೆ. ಆಮೇಲೆ ಹಾಗೆ ಒಂದ್ ಸ್ಕ್ರಿಪ್ಟ್ ಜ್ಞಾಪನ ಬಂತು, ಬರ್ದ್ಬಿಡೋಣ ಅಂತ ತಗೊಂಡೆ. ಆಮೇಲೆ ಚೂರ್ ಚೂರ್ ಮರ್ತೋಗುತ್ತೆ. ಹಾಗೆ ಮೈಕೈ ನೋವು ಫುಲ್ಲು ಇತ್ತು. ಅದಕ್ಕೋಸ್ಕರ ನಮ್ಮ ಅಕ್ಕ ಆಗ್ಲೇ ಬೆಡ್ ರೆಡಿ ಮಾಡಿಕ್ಕಿದ್ರು. ಮಲ್ಕೊಳೋಣ ಅಂತ. ಓಕೆ, ಟೇಕ್ ಕೇರ್, ಬೈ ಬೈ. ಇವತ್ತಿನ ವ್ಲಾಗ್ ಇಲ್ಲಿ ಮುಗೀತು.